ಸರ್ ನಮ್ಮ ಊರಲ್ಲಿ ಸಾರಿಗಪ್ಪ ಗ್ರಾಮ 200 ಮನೆಗೂ ಹೆಚ್ಚಿಗೆ ಇದೆ. ಅಲ್ಲಿ ಹೆಚ್ಚಿಗೆ ಇದೆ. ಅಲ್ಲಿ ಒಂದು 15 ಜನ ಒಂದು ಗುಂಪು ಮಾಡಿಕೊಂಡು ನಮ್ಮ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಒಂದು 4-5 ಜನ ತುಂಬಾ ಉಡಾಳಗಿರಿ ಮುಗ್ಧ ಜನರಿಗೆಲ್ಲ ತಪ್ಪು ಮಾಹಿತಿ ಕೊಟ್ಕೊಂತ ತುಂಬಾ ಪ್ರಚೋದನೆ ಕೊಡ್ತಾ ಇದ್ದಾರೆ. ಹಾಗೆ ನಾವು ತುಂಬಾ ಬದುಕೋದು ಕಷ್ಟ ಆಗಿದೆ. ಹಾಗಾಗಿ ಇವತ್ತು SP ಆಫೀಸ್ಗೆ ಮತ್ತು DC ಅವರಿಗೆ ಸಹ ನಿಮ್ಮ ಮುಖೇನ ಕಂಪ್ಲೇಂಟ್ ಕೊಡಕ್ ಬಂದಿದ್ದೇವೆ. ನಮ್ಮ ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇವೆ. ತೊಂದರೆ ಅಂದ್ರೆ ನಾವು ಯಾವುದೇ ನಾವು ಕಾರ್ಯಕ್ರಮ ಮಾಡಿದ್ರು ಸಹ ನಾವು ಯಾರೇ ಜನರು ಊರ ಮಾತಾಡಿದ್ರು ಸಹ ಅವ್ರನ್ನ ಹೆದರ್ಸೋದು, ಅವ್ರನ್ನ ಬೈಯೋದು ಮತ್ತು ನಮಗೂ ಬೆದರಿಕೆ ಕೊಡೋದು. 2-3 ಸಾರಿ ದಾರಿ ಹೋಗುವ ನಮ್ಮ ತೋಟಕ್ಕೆ ನೀರು ಬಿಡಕ್ಕೆಲ್ಲ ಹೋಗ್ತಿರುವಾಗ ನಾವು ಸೊರಬದ್ರ ವಾಸ ಇರೋದು ಮತ್ತು ಊರಲ್ಲಿ ಸಹ ಮನೆ ಇದೆ ಮತ್ತು ತೋಟ ಮಾಡ್ಕೊಂಡಿದ್ದೆ ಊರಲ್ಲಿ. ಅಲ್ಲಿ ಹೋಗುವ ದಾರಿ ತಪ್ಪಿ ಹೊಡೆದ್ರು. ಮತ್ತು ಸಹ ನಂತರದಲ್ಲಿ ನಾವ್ ಯಾರಾದ್ರೂ ಕೆಲ್ಸಕ್ಕೆ ಆಳು ಪಾಳು ಕರೆದ್ರೆ ಪಾಪ ಅಲ್ಲಿ ಊರಲ್ಲಿ ಕೂಲಿ ಮಾಡಿದ್ರು ಬಡವರು ಇದ್ದಾರೆ ಅಂತಾರೆ. ಕರೆದ್ರೆ ಅವ್ರ ಕೆಲ್ಸಕ್ಕೆ ಹೋಗಬಾರ್ದು ಮತ್ತು ಅವ್ರ ಕೆಲ್ಸಕ್ಕೆ ನೀವು ಹೋದ್ರೆ 10,000 ರೂಪಾಯಿ ದಂಡ ಹಾಕ್ತೇವೆ ನಿಮ್ಗೆ ಅಂತೇಳಿ ಅವ್ರಿಗೂ ಸಹ ಬೆದರಿಕೆ ಆಗಿರ್ತಾರೆ ಊರಲ್ಲಿ. ಜೊತೆಗೆ ಊರಲ್ಲಿ ಸಹ ದೇವಸ್ಥಾನದಲ್ಲಿ ಸಹ ಪಂಚಾಯತಿ ಮಾಡಿ ಅಲ್ಲಿ ಸಹ ಬಹಿಷ್ಕಾರ ಹಾಕಿ ಸಾರಿಸಿ ಡಂಗುರ ಹೊಡಿಸಿ ಬಹಿಷ್ಕಾರ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಈರಪ್ಪ ಸಂಪರ್ಕ ಮಾಡಬಾರ್ದು ಅಂತೇಳಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಹೋದ್ವಿ ಅಂದ್ರೆ ಅಲ್ಲೇ ಹೊಡೆದಾಟಕ್ಕೆ ಬರ್ತಾರೆ. ಹಂಗೆ ನಮ್ಗೆ ತುಂಬಾ ಭಯವಾಗಿದೆ. ನಮ್ಮ ರಕ್ಷಣೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಅವರು ಮಧು ಬಂಗಾರಪ್ಪನ ದೊಡ್ಡವರು. ಯಾಕಂದ್ರೆ ಅವ್ರಿಗೆ ಮಂತ್ರಿ ಆಗಿದ್ದಾರೆ, ಜಿಲ್ಲಾ ಮಂತ್ರಿ ಆಗಿದ್ದಾರೆ. ಅವರು ನಾಯಕರು ಜೊತೆ ನಾನು 35 ವರ್ಷದಿಂದ ರಾಜಕೀಯ ಇದ್ರೆ ಬಂಗಾರಪ್ಪ ಸಾಹೇಬ್ರ ಶಿಷ್ಯ, ಮಧು ಬಂಗಾರಪ್ಪನ ಅಭಿಮಾನಿ. ಅವ್ರಿಗೂ ಸರಿ ಗಮನಕ್ಕೆ ತಂದೆ ಇದೆಲ್ಲ ಊರಂಗೆಲ್ಲ ಮಾಡೋದು ಸರಿಯಲ್ಲ ಅಂತ ಹೇಳಿ ನಾ ಹೇಳ್ತಾನೆ ಮಾತಾಡ್ತೇನೆ ಅಂತೇಳಿ ಅವ್ರಿಗೆ ಒಂದ್ಸರಿ ಬೈದು ಹೇಳಿದ್ದಾರೆ. ಆದ್ರೂ ಸಹ ಉಡಾಪಿ ಕೆಲಸ ಮುಂದುವರಿಸಿದ್ದಾರೆ. ತಹಶೀಲ್ದಾರಿಗೂ ಸಹ ಅಲ್ಲೇ ಅರ್ಜಿ ಕೊಟ್ಟಿದ್ದೇವೆ. 3ನೇ ತಾರೀಕು 11ನೇ ತಿಂಗಳು, ಇಲ್ಲಿ 7 ತಿಂಗಳಾಗಿದೆ ಅರ್ಜಿ ಕೊಟ್ಟು. ಇದುವರೆಗೆ ಏನು ವಿಚಾರಣೆ ಮಾಡಿಲ್ಲ. ಒಂದು ಖರ್ಚಿಗಿಸಿ ಏನು ಮಾಡಿಲ್ಲ. ಹಂಗೆ ಡಿಲೇ ಮಾಡಕತ್ತಿದ್ರು. ಹಂಗೆ ಮತ್ತೆ ಯಾಕೋ ಕಾನೂನು ಇದರಿಂದ ನಮ್ಗೆ ರಕ್ಷಣೆ ಸಿಗ್ತಿಲ್ಲ ಅಂತೇಳಿ ಅದಕ್ಕೂ ಇಂದ ಸಹ ಪೊಲೀಸರು ಸಹ ತಿಳಿಸಿದ್ವಿ. ಅವ್ರು ರಕ್ಷಣೆ ಕೊಡ್ಲಿಲ್ಲ. ಮತ್ತೆ ಅಕ್ಕಪಕ್ಕ ಧಾರ್ಮಿಕವಾಗಿ ಧರ್ಮ ರೀತಿಯಲ್ಲಿ ಒಂದು ಪಂಚಾಯತಿ ಮಾಡಿರಂತ ಅಕ್ಕಪಕ್ಕ ಊರಿನ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಗೂ ಸಹ ತಿಳಿಸಿರುತ್ತೇನೆ. ಮತ್ತು ಸಹ ಒಂದು ಅರ್ಜಿನೂ ಕೊಟ್ಟಿದ್ದೇನೆ. ನಮ್ಮ ಸಮಸ್ಯೆ ಬಗೆಹರಿಸ್ಕೊಡಿ ಅಂತೇಳಿ ಬಗೆಹರಿಸ್ಕೊಡಿ ಅಂತೇಳಿ ಅವ್ರಿಗೆ ಸಹ ಅರ್ಜಿ ಕೊಟ್ಟಿದ್ದೇನೆ. ಅವ್ರು ಬರ್ತೇವೆ ಅಂತ ಹೇಳಿದ್ರು. ಅವ್ರು ಬರ್ತೇವೆ ಅಂದ ತಕ್ಷಣ ನಮ್ಮ ಅಣ್ಣರ ಮನೆಗೆ ಹೋಗಿ ನಮ್ಮ ಅಣ್ಣನ, ನಮ್ಮ ಅತ್ತಿಯಮ್ಮನ, ನಮ್ಮ ಅಣ್ಣನ ಮಗ ಗಿರೀಶನ್ನ ಹೋಗಿ ಹೊಡೆದು ಅವನಿಗೆ ತುಂಬಾ ಅನಾಹುತ ಮಾಡಿ ಮನೆಯೊಳಗೆ ಹೊಡೆದಿದ್ದಾರೆ. ನಂತರ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಇವನಿಗೆ ಮನೆಗೆ ದಿಗ್ಬಂಧನ ಹಾಕ್ಯಾರೆ. ನಂತರದ ಅಕ್ಕಪಕ್ಕ ಇದೆಲ್ಲ ಹೇಳಿ ಬೈದು ಬಿಡಿಸಿ ಕಳಿಸಿದ್ದಾರೆ. ನಂತರದಲ್ಲಿ ಅವರೇ ಕಂಪ್ಲೇಂಟ್ ಕೊಟ್ಟು 307 ಕೇಸ್ ಹಾಕಿ ನಮ್ಮ ಗಿರೀಶನನ್ನ ಜೈಲಿಗೆ ಕಳಿಸಿದ್ರು. ನಂತರದಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ರಿಪೋರ್ಟ್ ಹಾಕಿ ಪೊಲೀಸ್ ಇಲಾಖೆಯವರು ವಜಾ ಮಾಡಿದ್ದಾರೆ. ಹಾಗಾಗಿ ನಮಗೆ ಯಾವುದೇ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ನಾವು ಇಲ್ಲಿ ಬಂದಿದ್ದೇವೆ. ಸೊರಬ ಠಾಣೆಯಿಂದ ನಮ್ಮ ರಕ್ಷಣೆ ಸಿಗ್ತಾ ಇಲ್ಲ. ದಯಮಾಡಿ ನಮ್ಮ ರಕ್ಷಣೆ ಕೊಡಬೇಕಂತ ಮನವಿ ಮಾಡ್ಕೊಳ್ತಿದ್ದೇವೆ. ನಮ್ಮ ಸಾರೇಕೊಪ್ಪ ಬಹಿಷ್ಕಾರ ಸಾರೇಕೊಪ್ಪದಲ್ಲೇ. ನನ್ನ ಹೆಸರು ಈರಪ್ಪ ಅಂತ. ಯಾವುದೇ ದೇವಸ್ಥಾನಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಮತ್ತು ಯಾವುದೇ ಊರಾಗ ಮದುವೆ ಆದ್ರೂ ಹೋಗ್ಬೇಡ ಅಂತ ಕರೀತಾರೆ. ಪಾಪ ಪ್ರೀತಿ ವಿಶ್ವಾಸನ ಕರಿತಿರ್ತಾರೆ ಮುಗ್ಧ ಜನ. ಪಾಪ ಅವ್ರಿಗೆ 10,000 ರೂಪಾಯಿ ದಂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಪೆಂಡ್ರೋ ಸತ ಇದೆ. ಇದರೆಲ್ಲ ಹೇಳಿದ್ದಾರೆ. ದಯಮಾಡಿ ಕೇಳ್ಕೊಳ್ಳಿ, ಅನೌನ್ಸ್ ಮಾಡಿ. ಮತ್ತು ಜಿಲ್ಲಾಧಿಕಾರಿಗೂ ಸಹ ಇದನ್ನು ಕೊಡ್ತಾ ಇದ್ದೇನೆ. SP ಆಫೀಸ್ಗೂ ಸಹ ಕೊಡ್ತಾ ಇದ್ದೇನೆ. ನಮ್ಗೆ ರಕ್ಷಣೆ ಕೊಡಬೇಕು ಅಂತೇಳಿ ಇದ್ರ ಮುಖೇನ ಅವರು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಭಯ ಇದೆ. ಎಷ್ಟು ಬಹಳ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಈಗೂ ಕೊಡ್ತಾ ಇದ್ದಾರೆ. ಹಾಗಾಗಿ ಜನ ಭಯಭೀತರಾಗಿದ್ದಾರೆ. ಇದೇ ಒಂದು 15 ಜನ ಗುಂಪು ಮಾಡ್ಕೊಂಡು ಮನೆಗೆ ಹೋಗಿ ಹೊಡೆದಾಟ ಹೋಗ್ತಾರೆ. ದಾರೆ ಬಟ್ಟೆ ಗುಂಪು ಮಾಡ್ತಾರೆ. ರಸ್ತೆಯಲ್ಲೇ ಗುಂಪು ಸಂಜೆ 10 ತಕ್ಷಣ 5 ಗಂಟೆಯಿಂದ ಗುಂಪು. ದಯಮಾಡಿ SP ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಅಲ್ಲೇ ನಮ್ಮ ಸರ್ವರ್ ಠಾಣೆ ಮುಖಾಂತರ ಮಾಡ್ತಿರೋ ಅಥವಾ ಬೇರೆ ಇದರಿಂದ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಸಾರೇಗಪುರದಲ್ಲಿ ಜನರಿಗೂ ಸಹ ರಕ್ಷಣೆ ಸಿಗಬೇಕು. ಜೊತೆಗೆ ನಮಗೂ ರಕ್ಷಣೆ ಸಿಗಬೇಕು. ಇದೆಲ್ಲ ಆಗಬಾರ್ದು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮುಗ್ದ್ರೆಲ್ಲ ಮಾತಾಡಂಗಿಲ್ಲ. ನಾವೇನೋ ಕೆಲ್ಸಕ್ಕೆ ಕರೆದ್ರು ಮಾತಾಡಿದ್ರಿ ನೀವು 10,000 ರೂಪಾಯಿ ದಂಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಪೆಂಡ್ರಲ್ಲಿ ಎಲ್ಲ ಇದೆ. ಪಂಚಾಯತಿ ಮಾಡಿದ್ದು ಎಷ್ಟು ದಬ್ಬಾಳಿಕೆ ಮಾಡಿದ್ರೆ, ಎಷ್ಟು ದೌರ್ಜನ್ಯ ಮಾಡಿದ್ರೆ, ಎಷ್ಟು ಉಡಾಳಗಿರಿ ಮಾಡಿದ್ರೆ ಈ ಪೆಂಡ್ರದಲ್ಲಿ ಇದೆ. ದಯಮಾಡಿ ಗಮನಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ವಿ. ನಮ್ಮ ಹೆಸರು ಈರಪ್ಪ ಅಂತ, ಸಾರೇಗಪ್ಪ ಈರಪ್ಪ ಬಂಗಾರಪ್ಪ ಅಂತ, ಸೊರಬ.
ನಮ್ಮ ತಮ್ಮ ನಾವು ಸಾರೇಕೊಪ್ಪ ಗ್ರಾಮ ನಿಂಗಪ್ಪ ಅಂತೇಳಿ, ನಮ್ಮ ತಂದೆ ಬಂಗಾರಪ್ಪ ಅಂತ. ನಾವು ಸಾರೇಕೊಪ್ಪದಿಂದ ಊರಿಂದ ತಿರಸ್ಕರಿಸಿ ಇರುತ್ತಾರೆ ನಮಗೆ. ನಮ್ಮ ತಮ್ಮನ ಯಾವ ಕಾರಣ ಏನಂದ್ರೆ, ನನ್ನ ತಮ್ಮನ ರಾಜಕೀಯ ನಿಲ್ತಾನೋ, ಊರ ಪಂಚಾಯತಿ ಎಲೆಕ್ಷನ್ ನಿಲ್ತಾನೋ ಅಂತೇಳಿ ಹೆದರಿಸಿ ಅವನ್ನೆಲ್ಲ ಕೊಡಬಾರ್ದು, ಯಾವುದೇ ಕಾರಣಕ್ಕೂ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮೇಲಾಗಿ ನನಗೆ ನಿಮ್ಮ ತಮ್ಮನ್ನ ಯಾಕೆ ಎಲೆಕ್ಷನ್ ನಿಲ್ಲಿಸ್ತಿ, ನೀನ್ ಯಾಕೆ ಇಲ್ಲಿ ಊರನ್ನ ಜನರನ್ನ ಕೈಯ ಕೆಲಸ ಮಾಡಿಸ್ತಿ, ಅವ್ರ ಮನೆ ಕೆಲಸ ನೀನ್ ಯಾಕೆ ಮಾಡ್ತೀವಿ ಅಂತೇಳಿ ನಮ್ಮನ್ನ ದಬ್ಬಾಳಿಕೆ ಮಾಡಿ ನನ್ನ ಮಗನ್ನ ಮನೆಗೆ ಬಂದು ಬೆದರಿಸಿ ಹೊಡೆದು ಹೋಗಿರ್ತಾರೆ. ನಮ್ಮ ಹೆಂಗಸರನ್ನೆಲ್ಲ ಉಳಿಸ್ಕಿಡಿಗಿ ಬಟ್ಟೆನೆಲ್ಲ ಹರಿದಿರ್ತಾರೆ ಮತ್ತು ನನ್ನ ಹೊಡೆದಿರ್ತಾರೆ. ಅದನ್ನ ಹೋಗಿ ಕಂಪ್ಲೇಂಟ್ ಮಾಡಿ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡ್ಕೊಂಡು, ಮತ್ತು ಮೇಲಾಗಿ ನಮ್ಮನ್ನ ಬಟ್ಟೆನ ಹರಿದೆಲ್ಲ ಪೊಲೀಸ್ನವ್ರೆಲ್ಲ ಫೋಟೋ ತಕ್ಕೊಂಡ್ರು ಅದನ್ನೆಲ್ಲ ನಮ್ಮನ್ನೆಲ್ಲ ತಿರಸ್ಕರಿಸಿ ನನ್ನ ಮಗನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿರ್ತಾರೆ. ಇಷ್ಟೆಲ್ಲ ಮಾಡಿದ್ರು ಅವರು ನಮ್ಮ ಮಗಳ ವಿಚಾರಕ್ಕೂ ನೆಂಟಸ್ಥಾನ ಬಂದವನ್ನೆಲ್ಲ ಹೊರಗಿಂದವ್ರಿಗೆ ಅವ್ರ ಗೊತ್ತಾದ ತಕ್ಷಣ ಯಾರಾದ್ರೂ ಊರವ್ರು ಬೇಲೂರವ್ರು ಇವ್ರನ್ನ ಕೇಳೋ ಸಹಜ. ಅವ್ರನ್ನೆಲ್ಲ ಹಾಗಿದಾರೋ ಹೀಗಿದಾರ ಅಂತ ಹೇಳಿ ನೆಂಟಸ್ಥಾನನು ಬಿಡಿಸಿರ್ತಾರೆ. ಅಂತೂ ಒಂದು ನೆಂಟಸ್ಥಾನ ಅವ್ರ ಮಾತು ಕೇಳಲ್ಲ, ನಿನ್ನ ಮಾತು ಕೇಳಲ್ಲ. ಅವ್ರು ಬಂದು ನಮ್ಮ ನೆಂಟಸ್ಥಾನ ಆಯ್ತು, ಅದನ್ನ ಎಂಗೇಜ್ಮೆಂಟಿಗೆ ನಾವು ಇಟ್ಕೊಂಡ್ವಿ. ಅಲ್ಲಿಂದ ಫಂಕ್ಷನ್ ಮಾಡೋ ಮುಂದಾಡಿಗೆ ಬೇರೆದರಿಗೆ ಫಂಕ್ಷನ್ಗೆ ಅಡುಗೆ ಮಾಡಕ್ ಕೊಟ್ಟಿದ್ವಿ. ಅವನು ಎಲ್ಲ ಕಿರಣಿ ಸ್ವಾಮನ ಅಷ್ಟು ಬಂದು ಅಂಗಡಿಯಾಗ ಕೊಡಿಸಿರುತ್ತಾನೆ. ಅವನ್ನ ಬೆದರಿಸಿ ನಿನ್ನ ಫೈನಲ್ ಹಾಕ್ತೇನೆ, ದೇವಸ್ಥಾನ ಕರೆಸಿ ನಿನ್ನ ಬಹಿಷ್ಕಾರ ಹಾಕ್ತಾನೆ. ಅವ್ರ ಬಗ್ಗೆನೆ ಅವ್ರಿಗೆ ಹಾಕಿದೆ ನಿನಗೂ ಅಂತೇಳಿ ಬಹಿಷ್ಕಾರ ಹಾಕಿದಕ್ಕೆ ಅವನು ಹೆದರಿಸಿ ನನ್ಗೆ ಅಡುಗೆ ಮಾಡೋಕ್ಕಾಗಲ್ಲಪ್ಪ ಹೆದ್ರಿ ಅಂತೇಳಿ ಅವ ಅಡುಗೆ ಬಿಟ್ರ. ಬೇರೆ ಕಡೆಯಿಂದ ನಾವು ಕರೆಸಿ ಹೆಣ್ಣದೊಂದು ಫಂಕ್ಷನ್ ಮಾಡಿದ್ವಿ. ನಾವು ಬಡ ಜನರು, ನಮ್ಗೆ ರಕ್ಷಣೆ ಬೇಕು ಅಂತ ನಾವು ಕೇಳ್ಕೊತೀವಿ. ಹುಚ್ಚರಾಯಪ್ಪ, ಊರ ಅಧ್ಯಕ್ಷರಾದ ನಾಗರಾಜಪ್ಪ ಮತ್ತು ಕೃಷ್ಣಪ್ಪ ಮತ್ತು ಬಸವರಾಜಪ್ಪ ಅಲ್ಲಿ ಈಗ ಹಿಂದ 10 ವರ್ಷ ಮೆಂಬರ್ ಆದವನು. ನಾವ ಗೆಲ್ಸಿದವರು. ಅವನು ಜನ ಎಲ್ಲ ಇದು ಮಾಡಿದ್ರು. ಯಾಕಂದ್ರೆ ನೀನು 10 ವರ್ಷದಿಂದ ಈಗ ಇದುವರೆಗೂ ಈ ಸೊರಬ ತಾಲೂಕು ಇಡೀ ಕರ್ನಾಟಕ ಭಾರತದಾಗ ಯಾರು ಜವಾಹರ್ಲಾಲ್ ಮಾಡಿದಂತ ಇದು ಉದ್ಯೋಗ ಖಾತ್ರಿ ಮಾಡ್ಬೇಕು, ವರ್ಷಕ್ಕೊಂದು 100 ವರ್ಷ ಕೊಡ್ಬೇಕು ಅನ್ನೋದು ಒಂದು ಕಾರಣ ಇತ್ತು ಅವ್ರದ್ದು. ಅದನ್ನ ಉದ್ಯೋಗ ಖಾತ್ರಿ ಮಾಡಿಸ್ತಾ ಇದಾರೆ. ಉದ್ಯೋಗ ಖಾತ್ರಿ ಮಾಡಿಸಿರ್ನು ಉದ್ಯೋಗ ಖಾತ್ರಿ ಕೆಲ್ಸ ಇಲ್ಲ, ಏನಿಲ್ಲ ಅಭಿವೃದ್ಧಿ. ಹಾಗಾಗಿರಿಂದ ಊರನ್ನವ್ರ ಜನ ನೀನ್ ಬೇಡ, ಅವನ ನಿಲ್ಲಿ, ಈರಪ್ಪನ ನಿಲ್ಲಿ ಅಂತೇಳಿ ಹೇಳಿರ್ತಾರೆ. ಆ ಹೇಳಿದಿರ ಕಾರಣಕ್ಕೆ ಅವನ್ನ ಯಾವ ಕಾರಣಕ್ಕೂ ಎಲೆಕ್ಷನ್ ಅವನ್ನ ನಿಲ್ಲ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಹಿಂಗೆ ಮಾಡ್ತಾ ಇದಾರು ಅನ್ನೋದು ನಾವು ಹೇಳ್ಕೊತೀವಿ. ನಿಂಗಪ್ಪ ಬಿನ್ ಬಂಗಾರಪ್ಪ. ನಾವು ಅವರು ಇವರು ಜನ ಫ್ರೆಂಡ್ಸ್ ಜಾಸ್ತಿ ನಮ್ಮ ಮನೆಗೆ. ಚಿಕ್ಕಪ್ಪರು ಇವ್ರು ಕೆಲಸ ಮಾಡ್ಕೊಡ್ತಾರಂತ ಇವರು ದುಶ್ಮನ್ಗಳು. ಇವರು ನಾರಾಜ, ಹುಚ್ಚರಾಯ, ಬಸವರಾಜ, ಕೃಷ್ಣಪ್ಪ, ಅವರು ತಮ್ಮ ರಾಘು ಅವರೆಲ್ಲ ನಮ್ಮ ಮನೆ ಮೇಲೆ ಒಂದ್ ಸ್ವಲ್ಪ ಇದು. ಅವರು ಅವ್ರ ಕೆಲ್ಸಕ್ಕೆ ಹೋಗ್ಬಾಡ್ರಿ, ಏನಿಲ್ಲ, ಅವ್ರನ್ನ ಯಾಕೆ ನಾವು ಚಿಕ್ಕಪ್ಪರ್ನ ಯಾಕೆ ಮಾತಾಡ್ತೀರಿ ಅಂತ ನಮ್ಮ ಮೇಲೆ ಇದು ಮಾಡ್ತಾನೆ ನಾಗರಾಜ. ಊರಲ್ಲಿ ಏನೋ ಕೆರೆವಟ್ಟಿ ಕರಿಯಲ್ಲ, ಜಾತ್ರೆ ಕರೆದಿಲ್ಲ, ನಮ್ನೆಲ್ಲ ಊರಿಂದ ಒಂದ್ ಸ್ವಲ್ಪ ಹೊರಗಿಟ್ಬಿಟ್ಟಿದ್ರೆ ಮಾತಾಡ್ಸಿದಾರೆ. ದಂಡ ಆಗ್ತಾವಂತ 10,000 ರೂಪಾಯಿ ದಂಡ ಆಗ್ತಾವಂತ ಹೇಳ್ತಾ ಇದಾರೆ ಅವರು. ಎಷ್ಟು ವರ್ಷ ಅಂತ ಹೇಳಿಲ್ಲ, ಒಟ್ಟಿ ಮಾತಾಡ್ಸ್ಬಾಡ್ರಿ. ಅವ್ರು ಮಾತಾಡ್ಸಿದಾರನ್ನ ಕಂಡಲ್ಲಿ 10,000 ರೂಪಾಯಿ ದಂಡ ಆಗ್ತೇವೆ ಅಂತ ಹೇಳ್ತಾರೆ. ಊರಿಂದ ಹೊರಗಿಟ್ಟಿದಾರೆ ನಮ್ಮನ್ನ. ಏನಕ್ಕೆ ಅಂದ್ರೆ ಅವ್ರ ಮಾತು ಕೇಳ್ಬೇಕಂತೆ. ಕೇಳಿನಂದ್ರೆ ನಾವು ದಂಡ ಆಗ್ತಾರಂತೆ. ನಮ್ದು 2 ಫ್ಯಾಮಿಲಿ, ಚಿಕ್ಕಪ್ಪರು, ನಾವು. ನಮ್ ತಂಗಿ ಮದುವೆ ಮಾಡಿದ್ವಿ. ಎಂಗೇಜ್ಮೆಂಟಿಗೆ ಅಡಿಗೆ ಭಟ್ರನ್ನ ಹೇಳಿದ್ವಿ, ನಮ್ಮೂರಲ್ಲೇ ಅಡಿಗೆ ಮಾಡ್ತಾನೆ, ಅವನ್ನೆಲ್ಲ ಬಿಡಿಸಿದಾರೆ ಇವರು. ಅವ್ನ ಫಂಕ್ಷನ್ ಯಾಕೆ ಹೋಗಿ ನೀ ಯಾಕೆ ಅಡಿಗೆ ಮಾಡಿದಿ ಅಂತ ನಾಗರಾಜ ಅವರೆಲ್ಲ ಹೇಳಿದಾರೆ, ಬಸವರಾಜ ಅವರೆಲ್ಲ. ಸುಮಾರು ಒಂದು 6-7 ತಿಂಗಳು ಆಗಿದೆ. ಇತ್ತಿತ್ತಲ ಒಂದು ತಿಂಗಳು ಹಿಂದೆ, 1.5 ತಿಂಗಳು 2 ತಿಂಗಳು ಹಿಂದೆ ಎಂಗೇಜ್ಮೆಂಟ್ ಆಯ್ತು. ಅಡಿಗೆ ಎಲ್ಲ ಹೇಳಿದ್ವಿ. ಅವರು ಅಡಿಗೆ ತಂದು ಐಟಮ್ ಎಲ್ಲ ತಂದು ಇದು ಮಾಡಿದ ಮೇಲೆ ಅವನು ಅಡಿಗೆ ಮಾಡಕ್ ಹೋಗ್ಬೇಡ ಅಂತ ಬಿಡಿಸಿದಾನೆ. ನಾವು ಶುಭ ಕಾರ್ಯ ಇದ್ರೆ ನಾವು ಹೋಗ್ಬಾರ್ದಂತೆ, ಅವ್ರನ್ನ ಬರಬಾರ್ದಂತೆ ಜನ ನಮ್ಮನೆಗೆ. ಒಟ್ಟಿ ಊರಂದ ಯಾವನ ಮಾಡಲ್ಲ. ಜನ ಕದ್ದು ಮುಚ್ಚಿ ಮಾತಾಡ್ತಾರೆ. ಪಾಪ ಈ ಜನ ಬೇಕೇ ಬೇಕಾಡ್ರಿ ನಮ್ಗೆ. ನಾವು ಮಾತಾಡ್ಸ್ತೀವಿ, ಅವರು ಮಾತಾಡ್ಸ್ತಾರೆ. ಊರಂದ ಅಂದ್ರೆ ಜನ ಇದ್ದೇ ಇರ್ತಾರೆ. ಗದ್ದೆ ಕೆಲ್ಸ ಎಲ್ಲ ಮಾಡ್ತೀವಿ ನಾವು. ಅವರು ಬರಂಗಿಲ್ಲ ಅಂತ. ಅವ್ರ ಕೆಲ್ಸಕ್ಕೆ ಹೋಗ್ಬೇಡ್ರಿ ನೀವು, ಅವ್ರ ಕೆಲ್ಸಕ್ಕೆ ಯಾಕೆ ಹೋಗ್ತೀರಿ ಅಂತ ಹೇಳಿದ್ದಾರೆ. ಹೆಂಗಸರು ಬರಂಗಿಲ್ಲ, ಗಂಡಸರು ಬರಂಗಿಲ್ಲ. ಹೋದ್ರೆ 10,000 ರೂಪಾಯಿ ದಂಡ ಆಗ್ತದೆ ಅಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ ನಾವು. ಸರ್ವದಲ್ಲಿ ಕೊಟ್ಟಿದ್ದೇವೆ. ಏನು ಆಪ್ಷನ್ ಮಾಡಿಲ್ಲ, ಇದು ಮಾಡಿಲ್ಲ. ಇಲ್ಲ, ಹೋಗಾಗ ಬರಾಗ ಎಲ್ಲ ಹೆದರ್ಸ್ತಾರ ನಮ್ಮನ್ನ.
ಕಂಪ್ಲೇಂಟ್ ಕೊಟ್ಟಿದ್ದೇವೆ. ನಮಗ್ ನ್ಯಾಯ ಬೇಕು. ಈಗ ಊರಲ್ಲಿ ಎಲ್ಲರೂ ನಮಗ್ ಜನ ಬೇಕು. ಇವ್ರು ಹೊರಗಿಟ್ರೆ ನಾವೇನ್ ಮಾಡ್ಬೇಕು? ನಾವ್ 2 ಜನ ಇದ್ ಮಾಡಕ್ಕಾಗತ್ತಾ? ಮಾಡಕ್ ಆಗಲ್ಲ. ಊರಲ್ಲಿ ನಮ್ದು 2 ಕುಟುಂಬ, ಒಂದು 200, 300 ಜನ ಮನೆ ಇದೆ, ಜನ ಇದಾರೆ. ನಮಗ್ ಜನ ಬೇಕು. ಜನ ಇಲ್ದ ನಾವ್ ಇದ್ ಮಾಡಕ್ ಆಗಲ್ಲ. ಯಾರಾದ್ರೂ ಈಗ ಅವ್ರದ್ರೆ ಅವ್ರದೇ, ಅವ್ರು ಹೇಳಿದಂಗೆ ಒಂಥರ ಅವ್ರ ಜನ ಕೇಳ್ಬೇಕಂತೆ. ಕೇಳಿದ್ರೆ 10,000 ರೂಪಾಯಿ ದಂಡ ಹಾಕ್ತಾರಂತೆ. ನಮ್ದು ಒಂದೇ ಕುಟುಂಬ. ನಮ್ಮ ಹೆಸರು ಗಿರೀಶ್ ಅಂತ. ನಮ್ಗೆ ನ್ಯಾಯ ಬೇಕು. ಸಾರೇಕೊಪ್ಪ.